ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಭಾರತದ ಸಂಸದೀಯ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಬದಲಾವಣೆಯೊಂದು ಹತ್ತಿರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನ ಈಗಿರುವ 543ರಿಂದ 814ಕ್ಕೆ ಹೆಚ್ಚಿಸಲು ಗಂಭೀರ ಚಿಂತನೆ ನಡೆಸಿದೆ ಅನ್ನೋ ಸುದ್ದಿ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಜನಗಣತಿಯ ಆಧಾರದ ಮೇಲೆ ಕ್ಷೇತ್ರಗಳ ಪುನರ್ ವಿಂಗಡಣೆ ಮಾಡಿ ಮಹಿಳಾ ಮೀಸಲಾತಿಯನ್ನ ಶೀಘ್ರವೇ ಜಾರಿಗೆ ತರುವುದು ಈ ಪ್ಲಾನ್ನ ಹಿಂದಿನ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಬದಲಾವಣೆಯಿಂದಾಗಿ ದೊಡ್ಡ ರಾಜ್ಯಗಳ ಪ್ರಭಾವ ಹೆಚ್ಚಾಗಲಿದ್ದು ದಕ್ಷಿಣ ಭಾರತದ ರಾಜ್ಯಗಳ ಪಾಲು ಏರಿಕೆಯಾಗುವ ಸಾಧ್ಯತೆ ಇದೆ. ಈ ಹೊಸ ಲೆಕ್ಕಾಚಾರದ ಪ್ರಕಾರ ಯಾವ ರಾಜ್ಯಕ್ಕೆ ಎಷ್ಟು ಸೀಟು ಸಿಗಬಹುದು ಅನ್ನೋ ಕುತೂಹಲ ಹೆಚ್ಚಾಗಿದೆ. ಸರ್ಕಾರದ ಉದ್ದೇಶದ ಪ್ರಕಾರ ಸದ್ಯಕ್ಕೆ ರಾಜ್ಯಗಳ ನಡುವಿನ ಸೀಟುಗಳ ಅನುಪಾತವನ್ನ ಬದಲಿಸದೆ ಕೇವಲ ಸಂಖ್ಯೆಯನ್ನ ಮಾತ್ರ ಹೆಚ್ಚಿಸಲು ಚಿಂತಿಸಲಾಗ್ತಾ ಇದೆ. ಅಂದ್ರೆ ಯಾವುದೇ ರಾಜ್ಯ ತನ್ನ ಈಗಿನ ಸಾಪೇಕ್ಷ ಪ್ರಭಾವವನ್ನ ತಕ್ಷಣವೇ ಕಳೆದುಕೊಳ್ಳುವುದಿಲ್ಲ. ಆದರೆ ದೊಡ್ಡ ರಾಜ್ಯಗಳ ಸಂಸದರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗುವುದರಿಂದ ಸರ್ಕಾರ ರಚನೆಯಲ್ಲಿ ಆ ರಾಜ್ಯಗಳ ಪಾತ್ರ ಮತ್ತಷ್ಟು ನಿರ್ಣಾಯಕವಾಗಲಿದೆ. ಉದಾಹರಣೆಗೆ ಉತ್ತರ ಪ್ರದೇಶದ ಎಂಪಿ ಸೀಟುಗಳ ಸಂಖ್ಯೆ 80ರಿಂದ 120ಕ್ಕೆ ಏರಿಕೆಯಾಗುವ ಅಂದಾಜಿದೆ. ರಾಜ್ಯವಾರು ಸ್ಥಾನಗಳ ಅಂದಾಜು ಹೇಗೆ ನೋಡುವುದಾದ್ರೆ, ಹಿಂದಿ ರಾಜ್ಯಗಳು ಉತ್ತರ ಪ್ರದೇಶ 80ರಿಂದ 120 ಸ್ಥಾನಗಳು, ಬಿಹಾರ 40ರಿಂದ 60 ಸ್ಥಾನಗಳು, ರಾಜಸ್ಥಾನ 25ರಿಂದ 37ರಿಂದ 38 ಸ್ಥಾನಗಳು, ಪಶ್ಚಿಮ ಮತ್ತು ಮಧ್ಯ ಭಾರತ ಮಹಾರಾಷ್ಟ್ರ 48ರಿಂದ 72 ಸ್ಥಾನಗಳು. ಉತ್ತರ ಪ್ರದೇಶದ ನಂತರ ಮಹಾರಾಷ್ಟ್ರ ಎರಡನೇ ಅತಿದೊಡ್ಡ ಕೊಡುಗೆ ನೀಡುವ ಸ್ಥಾನದಲ್ಲಿದೆ. ಗುಜರಾತ್ 26ರಿಂದ 39 ಸ್ಥಾನಗಳು, ಮಧ್ಯಪ್ರದೇಶ 29ರಿಂದ 43ರಿಂದ 44 ಸ್ಥಾನಗಳು, ಛತ್ತೀಸ್ಗಢ 11ರಿಂದ 16ರಿಂದ 17 ಸ್ಥಾನಗಳು. ಇನ್ನು ಪೂರ್ವ ರಾಜ್ಯಗಳು ಪಶ್ಚಿಮ ಬಂಗಾಳ 42ರಿಂದ 63 ಸ್ಥಾನಗಳು, ಒಡಿಶಾ 21ರಿಂದ 31, 32 ಸ್ಥಾನಗಳು, ಜಾರ್ಖಂಡ್ 14ರಿಂದ 21 ಸ್ಥಾನಗಳು, ದಕ್ಷಿಣ ಭಾರತ ತಮಿಳುನಾಡು 39ರಿಂದ 58, 59 ಸ್ಥಾನಗಳು, ಕರ್ನಾಟಕ 28ರಿಂದ 42 ಸ್ಥಾನಗಳು, ಆಂಧ್ರ ಪ್ರದೇಶ 25ರಿಂದ 37, 38 ಸ್ಥಾನಗಳು, ತೆಲಂಗಾಣ 17ರಿಂದ 25, 26 ಸ್ಥಾನಗಳು, ಕೇರಳ 20ರಿಂದ 30 ಸ್ಥಾನಗಳು. ಇನ್ನು ಉತ್ತರ ಭಾರತದ ರಾಜ್ಯಗಳು ಪಂಜಾಬ್ 13ರಿಂದ 19, 20 ಸ್ಥಾನಗಳು, ಹರಿಯಾಣ 10ರಿಂದ 15 ಸ್ಥಾನಗಳು, ದೆಹಲಿ 7ರಿಂದ 10, 11 ಸ್ಥಾನಗಳು, ಉತ್ತರಾಖಂಡ್ 5ರಿಂದ 7, 8 ಸ್ಥಾನಗಳು, ಹಿಮಾಚಲ ಪ್ರದೇಶ 4ರಿಂದ 6 ಸ್ಥಾನಗಳು, ಜಮ್ಮು ಮತ್ತು ಕಾಶ್ಮೀರ 5ರಿಂದ 8 ಸ್ಥಾನಗಳು. ಈಶಾನ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಹೆಚ್ಚಿನ ಸಣ್ಣ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸಾಧಾರಣ ಹೆಚ್ಚಳವನ್ನ ಕಾಣುತ್ತೆ. ಅಸ್ಸಾಂ 14ರಿಂದ 21 ಸ್ಥಾನಗಳು, ಮಣಿಪುರ, ಮೇಘಾಲಯದಂತಹ ಎಲ್ಲ ಈಶಾನ್ಯ ರಾಜ್ಯಗಳು ತಲಾ 1 ಅಥವಾ 2 ಸ್ಥಾನಗಳನ್ನ ಹೆಚ್ಚುವರಿಯಾಗಿ ಪಡೆಯುತ್ತವೆ. ಆದರೆ ದೆಹಲಿ ಮತ್ತು ಜಮ್ಮು ಕಾಶ್ಮೀರ ಹೊರತು ಇನ್ನುಳಿದ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳಲ್ಲಿಯೂ ಪ್ರಸ್ತುತ ಇರುವ ಸ್ಥಾನಗಳೇ ಮುಂದುವರಿಯಬಹುದು. ಒಂದು ವೇಳೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿರೋ ಹಾಗೆ ಈ ಕ್ಷೇತ್ರಗಳ ಪುನರ್ ವಿಂಗಡಣೆಯಾದ್ರೆ ಅದರ ಬಳಿಕ ಬಹುಮತ ಪಡೆಯಲು ಅಗತ್ಯವಿರುವ ಸಂಖ್ಯೆ 272ರಿಂದ 408ಕ್ಕೆ ಏರಲಿದೆ. ಇದರಿಂದ ಒಕ್ಕೂಟ ವ್ಯವಸ್ಥೆಯ ರಾಜಕೀಯ ಇನ್ನಷ್ಟು ಮಹತ್ವ ಪಡೆದುಕೊಳ್ಳಲಿದೆ. ಅದರಲ್ಲೂ ದೊಡ್ಡ ರಾಜ್ಯಗಳ ಪಾತ್ರ ಸರ್ಕಾರ ರಚನೆಯಲ್ಲಿ ಇನ್ನಷ್ಟು ನಿರ್ಣಾಯಕವಾಗಲಿದೆ. ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಪ್ರಸ್ತುತ ಲೋಕಸಭಾ ಕ್ಷೇತ್ರಗಳು 1971ರ ಜನಗಣತಿಯ ಆಧಾರದ ಮೇಲಿದೆ. ಆದರೆ ಕಳೆದ 5 ದಶಕಗಳಲ್ಲಿ ಭಾರತದ ಜನಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಒಬ್ಬ ಸಂಸದರು ಪ್ರತಿನಿಧಿಸುವ ಮತದಾರರ ಸಂಖ್ಯೆ ಈಗ ವಿಪರೀತ. ಹೀಗಾಗಿ ಪ್ರತಿಯೊಬ್ಬ ಪ್ರಜೆಯ ಮತಕ್ಕೆ ಸಮಾನ ಮೌಲ್ಯವಿರಲು ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗುವುದು ಅಗತ್ಯ. ಆದರೆ ಹೊಸ ಸಂಸತ್ ಭವನದ ಸಾಮರ್ಥ್ಯ ನೋಡೋದಾದ್ರೆ ಲೋಕಸಭೆಯಲ್ಲಿ 888 ಸದಸ್ಯರಿಗೆ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಮಾಡಲಾಗಿದೆ. ಇದು ಭವಿಷ್ಯದ ವಿಸ್ತರಣೆಯನ್ನ ಗಮನದಲ್ಲಿಟ್ಟುಕೊಂಡೇ ಮಾಡಲಾದ ಸಿದ್ಧತೆ. ಇನ್ನು ಕ್ಷೇತ್ರಗಳು ಚಿಕ್ಕದಾದಷ್ಟು ಸಂಸದರು ತಮ್ಮ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳ ಮೇಲೆ ಹೆಚ್ಚಿನ ಗಮನ ಹರಿಸಲು ಮತ್ತು ಜನರ ಸಮಸ್ಯೆಗಳನ್ನು ಹತ್ತಿರದಿಂದ ಆಲಿಸಲು ಸಾಧ್ಯ.
2023ರಲ್ಲಿ ಅಂಗೀಕರಿಸಲಾದ ಮಹಿಳಾ ಮೀಸಲಾತಿ ಕಾಯ್ದೆ ಮುಂದಿನ ಜನಗಣತಿಯ ವರದಿ ಪ್ರಕಟವಾದ ನಂತರ ನಡೆಯುವ ಕ್ಷೇತ್ರ ಪುನರ್ವಿಂಗಡಣೆ ಪ್ರಕ್ರಿಯೆಯ ಬಳಿಕವಷ್ಟೇ ಅನುಷ್ಠಾನಕ್ಕೆ ಬರಲಿದೆ ಎಂದು ಸ್ಪಷ್ಟಪಡಿಸಲಾಗಿದೆ. ಆದರೆ ಕರ್ನಾಟಕ, ತಮಿಳುನಾಡು, ಕೇರಳದಂತಹ ದಕ್ಷಿಣ ರಾಜ್ಯಗಳು ಜನಸಂಖ್ಯಾ ನಿಯಂತ್ರಣವನ್ನ ಯಶಸ್ವಿಯಾಗಿ ಜಾರಿಗೆ ತಂದಿವೆ. ಜನಸಂಖ್ಯೆ ಆಧಾರದ ಮೇಲೆ ಸೀಟು ಹಂಚಿಕೆಯಾದರೆ ಜನಸಂಖ್ಯೆ ಹೆಚ್ಚಿರುವ ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚಿನ ಸೀಟುಗಳು ಸಿಕ್ಕಿ ದಕ್ಷಿಣದ ರಾಜ್ಯಗಳ ರಾಜಕೀಯ ಪ್ರಭಾವ ಕಡಿಮೆಯಾಗಬಹುದು ಅನ್ನೋ ಭಯ ಇದೆ. ಹಾಗಾಗಿ ಉತ್ತರ ಮತ್ತು ದಕ್ಷಿಣ ರಾಜ್ಯಗಳ ನಡುವೆ ರಾಜಕೀಯ ಪ್ರಾತಿನಿಧ್ಯದ ಸಮತೋಲನ ಕಾಯ್ದುಕೊಳ್ಳುವುದು ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಸವಾಲು.